ನಮ್ಮ ಪಕ್ಷದ ಯುವಕರಿಗೆ ಒಂದು ಅವಕಾಶ. 21 ಜಿಲ್ಲೆಗಳಿಂದ ತಂಡಗಳು ಬಂದಿದ್ದಾವೆ. ಆಟದಲ್ಲಿ ಸೋಲು ಗೆಲುವು ಸಹಜ. ಯಾರು ಗೆದ್ದರೂ ನಮ್ಮ ಪಕ್ಷದ ಮಕ್ಕಳೇ ಗೆದ್ದಿದ್ದಾರೆ, ಹುಡುಗರೇ ಗೆದ್ದಿದ್ದಾರೆ. ಅದು ಒಂದು ಸಂತೋಷ. ನಿಖಿಲ್ ಅವರು ಇದೊಂದು ಯುವಕರನ್ನು ಪ್ರೋತ್ಸಾಹಿಸೋದಕ್ಕೆ ಉತ್ತಮವಾದ ಒಂದು ಕ್ರೀಡೆಯನ್ನು ಆಯ್ಕೆ ಮಾಡಿ 3 ದಿನ ಅವರಿಗೆ ಪ್ರೋತ್ಸಾಹವನ್ನು ನೀಡಿ ಮಾಡಿದ್ದಾರೆ. ಇದು ಯಶಸ್ವಿಯಾಗಿದೆ. ಇವತ್ತು ಸಂಜೆ ಫೈನಲ್ ಮುಗಿದು ವಿಜೇತರನ್ನು ಅನೌನ್ಸ್ ಮಾಡ್ತಾರೆ. 3 ದಿನ ನಮ್ಮ ಪಕ್ಷದ ಎಲ್ಲ ಜಿಲ್ಲೆಗಳಿಂದ ಬಂದಿರುವ ಯುವಕರು ಇದರಲ್ಲಿ ಭಾಗವಹಿಸಿ ಸ್ಪೋರ್ಟಿವ್ ಆಗಿ ಆಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದಿಸ್ತೇನೆ. ಯುವಕರನ್ನು ಒಂದುಗೂಡಿಸೋದಕ್ಕೆ ಒಂದು ಉತ್ತಮವಾದ ಇದನ್ನು ನಿಖಿಲ್ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದರಿಂದ ಪ್ರತಿ ಜಿಲ್ಲೆಯಲ್ಲಿ ಯುವಕರಿಗೆ ಒಂದು ಪ್ರೋತ್ಸಾಹ ಸಿಗ್ತದೆ. ಭಾಳ ಉತ್ತಮವಾದ ಒಂದು ಚಾಯ್ಸ್ ಇದು. ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಕ್ರಿಕೆಟ್ ಹುಚ್ಚು ದೇಶದಾದ್ಯಂತ ಇದೆ. ಈಗ ಇಲ್ಲಿ ಈ ಮ್ಯಾಚ್ ನಡೀತಾ ಇದೆ. ನಮ್ಮ ಕೈಯಲ್ಲಿ ಇವತ್ತು ನಮ್ಮದು RCB ಮ್ಯಾಚ್ ನಡೀತಾ ಇದೆ. ಅದನ್ನು ನೋಡ್ತಾ ಇದ್ವಿ. ಈಗ ಸುಮಾರು ಕೋಟ್ಯಾಂತರ ಜನ ಈ ಕ್ರೀಡೆಯನ್ನು ನೋಡ್ತಾರೆ. ಹಾಗಾಗಿ ಇದು ಯುವಕರಿಗೆ ಇದು ಒಂದು ಅವಕಾಶ. ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸೋದಕ್ಕೆ ಒಂದು ಅವಕಾಶವನ್ನು ನಿಖಿಲ್ ಮಾಡಿಕೊಟ್ಟಿದ್ದಾರೆ. ಇದು ಒಂದು ಉತ್ತಮವಾದ ಒಂದು ಆಟ ಅಂತ ಅನಿಸ್ತದೆ. ಯುವಕರನ್ನು ಒಂದುಗೂಡಿಸೋದ್ರಿಂದ ಯುವಕರೇ ಬದಲಾವಣೆಯನ್ನು ಮಾಡೋದಕ್ಕೆ ಸಾಧ್ಯ. ಯುವಕರಿಂದನೇ ಬದಲಾವಣೆಯನ್ನು ನಾವು ನೋಡ್ತೇವೆ. ಅದನ್ನೇ ಅವರು ಹಿಡಿದಿದ್ದಾರೆ. ಈಗ ಯುವಕರನ್ನು ಪಕ್ಷಕ್ಕೆ ಒಂದುಗೂಡಿಸಬೇಕು ಅನ್ನೋದಕ್ಕೆ ಇದು ಒಂದು ಇನ್ಸ್ಟ್ರೂಮೆಂಟ್ ಟು ಅಟ್ರಾಕ್ಟ್ ಯೂತ್ಸ್. ಹಾಗಾಗಿ ಇದು ಒಂದು ಉತ್ತಮವಾದ ಆಯ್ಕೆ. ನಿಖಿಲ್ ಮಾಡಿರುವ ಒಂದು ಉತ್ತಮವಾದ ಆಯ್ಕೆ. ನಾವೇ CM ಆಗ್ತೀವಿ ಅಂತಲೇ ನಾವು ಇಷ್ಟೆಲ್ಲ ಸ್ಟ್ರಗಲ್ ಮಾಡ್ತಾ ಇದ್ದೀವಿ. ಇದೆ ನೋಡಿ, ಅದನ್ನು ಈಗ ನಾವು ಹೇಳೋದು ಅಷ್ಟು ಸಮಂಜಸವೂ ಅಲ್ಲ. ಯಾಕಂದರೆ ಅಲಯನ್ಸ್ ಪಾರ್ಟ್ನರ್ಸ್ ಇದ್ದೀವಿ ನಾವು, NDA ಪಾರ್ಟ್ನರ್ಸ್ ಆಗಿ. ನಮ್ಮದು ಉದ್ದೇಶ NDA ಸರ್ಕಾರ ಬರ್ತದೆ ಅಂತ ನಮಗೆ ವಿಶ್ವಾಸ ಇದೆ. NDA ಸರ್ಕಾರದಲ್ಲಿ ನಮ್ಗೆ ಅವಕಾಶ ಸಿಗುತ್ತೆ. ಇಟ್ ಇಸ್ ಟೂ ಅರ್ಲಿ ಟು ಸೇ ಎನಿಥಿಂಗ್. NDA ಬಂದಾಗ ಅದನ್ನು ಮಾತಾಡೋಣ. NDA ಬರಲಿ ಅಧಿಕಾರಕ್ಕೆ, ಆವಾಗ ಮಾತಾಡೋಣ. ನಾವು ಪಕ್ಷ ಕಟ್ತಾ ಇರೋದು ನಾವು ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಪಕ್ಷವನ್ನು ಕಟ್ತೇವೆ. ಈ ಕಾಂಗ್ರೆಸ್ ಸರ್ಕಾರ ದುರಾಡಳಿತದಿಂದ ದೂರ ಸರಿಬೇಕು, ಬರಬೇಕು ಅನ್ನೋದಕ್ಕೆ ಹೊಸ ಒಂದು ಆಯ್ಕೆ ಆಗಬೇಕಾಗಿದೆ. ಹೀಗೆ ನಾವು ಮತ್ತು BJPಯವರು ಹೋರಾಟ ಮಾಡಿ NDA ಪಕ್ಷವನ್ನು ಅಧಿಕಾರಕ್ಕೆ ತರ್ತೇವೆ. ಈ ಕಾಂಗ್ರೆಸ್ಸನ್ನು ಕಳಿಸ್ಬೇಕಾಗಿದೆ. ನೋಡ್ತಾ ಇದ್ದೀರಿ ಎಲ್ಲ ಕಡೆ ಏನು ನಡೀತಾ ಇದೆ. ಈಗ ಬರೀ ತಮ್ಮ ಕುರ್ಚಿ ಗುದ್ದಾಟದಲ್ಲಿ ರೈತರ ಗೋಳು ಕೇಳೋರಿಲ್ಲ. ಯಾವುದು ಒಂದು ಕಡೆ ಒಂದು ಪುಟ್ಟಿ ಮಣ್ಣು ಹಾಕೋಕ್ಕಾಗಿಲ್ಲ ರಸ್ತೆಗಳಿಗೆ. ಎಲ್ಲ ಹಣವನ್ನು ನಾವು ಇದಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳೋದು ಬಿಟ್ಟರೆ, 5 ಗ್ಯಾರಂಟಿಗಳನ್ನು ಬಿಟ್ಟರೆ ಬೇರೆ ಅವರ ಶಾಸಕರೇ ವಿಷ ಕುಡಿತೀವಿ ಅನ್ನೋ ಮಟ್ಟಕ್ಕೆ ಹೋದ ಮೇಲೆ ಈ ಸರ್ಕಾರ ಇರಬೇಕಾ ಅಂತಕ್ಕಂಥ ಪ್ರಶ್ನೆ ಎಲ್ಲರ ಮುಂದೆ ಇದೆ. ಕರ್ನಾಟಕದಿಂದ ಆಗುತ್ತೆ. ಮೋದಿಯವರು ಹೇಳಿರೋ ಹಾಗೆ ಕಾಂಗ್ರೆಸ್ ಮುಕ್ತ ಭಾರತ ಆದಷ್ಟು ಬೇಗ ಆಗ್ತದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.